ಅದಕ್ಕೆ ಕೇಳಿದೆ. ಇರಲಿ, ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಿದೆ. ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. ಪೂಜೆಯ ಜೈಮಾಲೆ ಅಂತೂ ಬಹಳ ಸುಂದರ ಇದೆ. ಸಂಪೂರ್ಣ ಭಾರ ಭಾವನಾ ಮತ್ತು ದೇವಶಾಸ್ತ್ರ ಗುರುಗಳ ನಿಜವಾದ ಸ್ವರೂಪ, ಬಹಳ ಸುಂದರವಾದ ಚರ್ಚೆ ಈ ಜೈಮಾಲೆಯಲ್ಲಿದೆ. ಸಮಯ ಸಿಕ್ಕರೆ ನಾವು ಚರ್ಚೆ ಮಾಡ್ಬೋದಿದೆ ಯಾವಾಗದು. ತಪಧರ್ಮದ ಚರ್ಚೆ ಇವತ್ತು ಮಾಡೋದಿದೆ. ಉತ್ತಮ ತಪ ಅಂದರೆ ನಮಗೇನು ಜ್ಞಾಪಕಕ್ಕೆ ಬರುತ್ತೆ? तप कहते ही अपने को क्या समझ में आता है, क्या पिक्चर ख्याल में आता है? ತಪ ಅಂದ ತಕ್ಷಣ ಏನು ನೆನಪಿಗೆ ಬರುತ್ತೆ? ಸ್ವಲ್ಪ ವಿಚಾರ ಮಾಡೋದು. ತಪ ಅಂದ ತಕ್ಷಣನೇ ನಮಗೆ ಕಠಿಣತೆ, ಕಠೋರತೆ ಇದೆಲ್ಲ ಜ್ಞಾಪಕ ಬರುತ್ತೆ. तप कहते ही ऐसा लगता है बहुत कष्टदायक कुछ चीज़ हो, उसको तप कहते हैं. ಒಂದು ಕಾಲಲ್ಲಿ ಎದ್ದು ನಿಂತು ತಪ ಮಾಡ್ತಾ ಇದ್ದಾರೆ, ಸುತ್ತ ಬೆಂಕಿ ಹಾಕಿ ಮಧ್ಯದಲ್ಲಿ ತಪ ಮಾಡ್ತಾ ಇದ್ದಾರೆ. ಇದೆಲ್ಲ ತಪ ಅನ್ಕೋತೀವಿ ನಾವು. ಈ ಯಾವ ತಪ ಕೂಡ ಜಿನಧರ್ಮದಲ್ಲಿ ಹೇಳಿಲ್ಲ. ಜಿನಧರ್ಮದ ತಪ ಅಂತೂ ಬಹಳ ಸುಖದಾಯಕ ಇದೆ. ಆದರೆ ನಾವು ನಿನ್ನೆ ಚರ್ಚೆ ಮಾಡ್ತಿದ್ವಲ್ಲ, ಅಜ್ಞಾನದಿಂದ ಸಂಯಮ ಕಷ್ಟ ಅನಿಸುತ್ತೆ. ऐसे ही अज्ञान से तप भी कष्ट लगता है. ಅಜ್ಞಾನದಿಂದ ತಪ ಕೂಡ ಕಷ್ಟ ಅನಿಸುತ್ತೆ. ಆದರೆ ತಪ ನಿಜವಾಗ್ಲೂ ಕಷ್ಟ ಇಲ್ಲ. ತಪ್ಪಕ್ಕೆ ನಾವು ಕಷ್ಟ ಅನ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಈಗ ತಪ ಯಾವುದಕ್ಕಂತ ನಾವು ಅರ್ಥನೇ ಮಾಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ನಮಗೆ ಯಾವ ತಪ ಗೊತ್ತಿದೆ ಅದು ತಪ ಬೇರೆನೇ ಇದೆ. ಈ ತಪ ಎಲ್ಲಿಂದ ಗೊತ್ತಾಯಿತು? ಅಲ್ಲಿ ಇಲ್ಲಿ ಹೇಳಿ ಕೇಳಿ ಗೊತ್ತಾಗಿದೆ. ಜಿನ್ವಾನಿ ಓದಿದ್ರೆ ಜಿನ್ವಾನಿ ಯಾವ ತಪ ಹೇಳ್ತಾ ಇದೆ ಅದು ಗೊತ್ತಾಗುತ್ತೆ. ಜಿನ್ವಾನಿ ಯಾವ ತಪ ಹೇಳ್ತಾ ಇದೆ? ಆಸೆಗಳ ಅವರೋಧ ತಪ ಇದೆ. ಆಸೆಗಳ ಅವರೋಧದಿಂದ ತಪ ಹೇಗಾಗುತ್ತೆ ತಿಳಿದರೆ, ಯಾವ ಮೋಹರಾಗದ್ವೇಷದ ವೃತ್ತಿ ಇತ್ತು ಅದು ಆಸೆಗಳ ಅವರೋಧದಿಂದ ಹೊರಟೋಗುತ್ತೆ, ತಪ ಆಗುತ್ತೆ. ತಪ 12 ಪ್ರಕಾರದ್ದಿದೆ. 12 ಪ್ರಕಾರದ ತಪಗಳಿದೆ. ಅದರಲ್ಲಿ ಏನು ಮಾಡಿದ್ರು? 2 ವಿಭಾಗ ಮಾಡಿದ್ರು. ಯಾವ್ದಾವ್ದು ಮಾಡಿದ್ರು? ಒಂದು ಅಂತರಂಗ ತಪ, ಇನ್ನೊಂದು बहिरंग तपा. 2 भेद किया. तो 2 भेद क्यों किया? बोल देते 12 प्रकार के तप है, उसमें 2 भेद क्यों किया? क्योंकि वास्तव में 2 भेद है. 6 तप तो बाहर में दिखने वाले तप है और 6 तप नहीं दिखने वाले तप है. बोल ಏನು ಹೇಳ್ತಿದ್ದಾರೆ? 6 ತಪಗಳು ಕಾಣಿಸ್ತಾ ಇರುವಂಥ ತಪಗಳಿದೆ, 6 ತಪಗಳು ಕಾಣಿಸೋದೇ ಇಲ್ಲ. अब समस्या ये है, इस जीव को जो दिखाई नहीं देता ना, उसको तो ये तप मानता ही नहीं है. ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ತಪ ಅಂತಾನೆ ಕರೆಯೋದಿಲ್ಲ. ಯಾವುದು ಕಾಣಿಸುತ್ತೆ ಅದು ಮಾತ್ರ ತಪ ಇದೆ. ಮೊದಲನೇ ತಪ ಯಾವುದಿದೆ? अनशन तप. अनशन किसको कहते हैं? अशन माने होता है आहार. अशन ಅಂದ್ರೆ ಆಹಾರ, ಅನಶನ ಅಂದ್ರೆ उपवास. कषाय विषयाहारो त्यागो यत्र विधीयते उपवास स विज्ञेय. आगे क्या बोलते? शेषम लंघनकम विधु. शेष को क्या कहा? लंघन. लंघन तो समझते ना अपन सब. लंघन किसको कहते हैं? आहार छोड़ दिया उसको कहा लंघन. तो ಆಹಾರ ಬಿಟ್ಟು ಬಿಡ್ಲಿಕ್ಕೆ ಉಪವಾಸ ಅಂತ ಕರೀಲಿಲ್ಲ. ಜಿನ್ವಾನಿ ಉಪವಾಸ ಯಾವುದು ಕರೀತು? ಕಷಾಯ ವಿಷಯಾಹಾರೋ. ಆಹಾರ ಕಿಸ್ಕೋ ಕಹ? ನಮಗೆ ಆಹಾರ ಅಂದರೆ ಏನು ಅನ್ಸುತ್ತೆ?
ಏನು ನಮ್ಗೆ ಆಹಾರ ಅಂದ್ರೆ ಗೊತ್ತಿಲ್ಲ, ಉಪವಾಸ ಅಂದ್ರೆ ಗೊತ್ತಿಲ್ಲ, ಅದಕ್ಕೆ ತಪ ಕಷ್ಟ ಅನಿಸುತ್ತೆ. आहार किसको कहा? कषाय विषय. दो चीजें हुई. कषाय तो पता है, कषाय ಅಂದ್ರೆ ಮೋಹರಾಗ ದ್ವೇಷಗಳು. ವಿಷಯ, ವಿಷಯ ಅಂದ್ರೆ ಏನು? ಪಂಚೇಂದ್ರಿಯ ವಿಷಯ. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆಯಿಂದ ಮಾತ್ರ ಉಪವಾಸ ಆಗೋದಿಲ್ಲ. ಯಾವ ವಿಚಾರ तो करो. ವಿಷಯ बोल दिया. अब विषय में क्या क्या है? ವಿಷಯದಲ್ಲಿ पंचेंद्रियಗಳು ಬಂದ್ಬಿಡ್ತು. उपवास कर रहा है और बढ़िया टीवी देखते बैठा हुआ है, बोलो चक्षु इंद्रिय का विषय तो गया ही नहीं, तो उपवास कहाँ हुआ? ನನ್ನ ಪರಿಭಾಷೆ ಅಲ್ಲ ಇದು, ನನ್ನ ಮನಸ್ಸಿನಿಂದ ನಾನೇನು ಹೇಳ್ತಾ ಇಲ್ಲ. ಆತ್ಮಾನುಶಾಸನ ಪದ್ಮನಂದಿ ಪಂಚವಿಂಶತಿಕ ಏನು ಹೇಳ್ತಾ ಇದ್ದಾರೆ? ಕಷಾಯ ಮತ್ತು ವಿಷಯ ಇದಕ್ಕೆ ಆಹಾರ ಅಂತ ಕರೀತಾರೆ. अब ये परिभाषा कहाँ पता है अपने को? ಕ್ರೋಧಮಾನ್ ಉತ್ಪನ್ನ ಆಗ್ತಾ ಇದೆ ಮತ್ತು ಉಪವಾಸ ಮಾಡ್ತಿದ್ದೀನಿ. ಯಾವ ಪಂಚೇಂದ್ರಿಯ ವಿಷಯಗಳಿದೆ, ಉಪವಾಸ ಮಾಡಿದ ದಿನ ನಾವು ಏನೇನು ಮಾಡ್ತೀವಿ ಸ್ವಲ್ಪ ವಿಚಾರ ಮಾಡೋದು. ಪಂಚೇಂದ್ರಿಯ ಎಲ್ಲ 5 ಇಂದ್ರಿಯಗಳ ವಿಷಯ ತ್ಯಾಗ ಆದಾಗ ಉಪವಾಸ ಆಗುತ್ತೆ. ಬರೀ ರಸನೇಂದ್ರಿಯ ತ್ಯಾಗ ಆದರೆ ಉಪವಾಸ ಆಗೋದಿಲ್ಲ. और अपनी क्या हालत है? उपवास है और क्या करते हैं? अब उपवास है तो भूख लगती है, तो क्या करना? दूसरा कुछ काम करना, तो काम में मग्न हो जाएंगे ना, तो भूख नहीं लगेगा. तो क्या करो? अब बहुत दिन से अलमारी साफ नहीं किया है, करो. ಏನಾಗುತ್ತೆ? ಮನಸ್ಸು ಬೇರೆ ಕಡೆ ಇದ್ರೆ ಹಸಿವಾಗೋದಿಲ್ಲ, तो ಏನೇನೋ ಕೆಲಸ ಮಾಡೋದು. ಉಪವಾಸ ಆಯ್ತೇನೋ, ಕहाँ हुआ? ವಿಚಾರ तो करो. ಎಲ್ಲಾಯ್ತು? ಮನೇಲಿ 2 ಮಕ್ಕಳು, ಒಬ್ಬ ಉಪವಾಸ ಮಾಡಿದ್ದಾನೆ, ಒಬ್ಬ ಸ್ವಾಧ್ಯಾಯ ಮಾಡ್ತಾ ಕೂತಿದ್ದಾನೆ. ಆ ಕಡೆಯಿಂದ ಯಾರಾದರೂ ಡೋರ್ ಬೆಲ್ ಮಾಡಿದ್ರು, ಯಾರೋ ಬಂದಿದ್ದಾರೆ. अब मम्मी कहती है ಇಬ್ಬರು ಎದ್ದೇಳ್ತಾ ಇಲ್ಲ, ಒಬ್ಬ ಸ್ವಾಧ್ಯಾಯ ಮಾಡ್ತಿದ್ದಾನೆ, ಒಬ್ಬ ಉಪವಾಸ ಮಾಡಿ ಮಲ್ಕೊಂಡಿದ್ದಾನೆ. ಅಮ್ಮ ಬಂದು ಯಾರಿಗೆ ಹೇಳ್ತಾಳೆ? ಯಾರೋ ಬಂದಿದ್ದಾರೆ, ಬಾಗಿಲಾಗ ತೆಗೆಯೋದಿಲ್ಲ ನೀನು, ನಾನು ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ. ಅವನಿಗೆ ಅವ್ನು ಮಲ್ಕೊಂಡಿದ್ದಾನೆ. अरे तू तो 2 टाइम खा के बैठा हुआ है, उसने उपवास किया है, जाके दरवाजा खोलो. ಯಾರಿಗೆ ಹೇಳ್ತಿದ್ದಾರೆ? ಉಪವಾಸ ಮಾಡಿದವನು ಮಲ್ಕೊಂಡ್ಬಿಟ್ಟಿದ್ದಾನೆ, क्योंकि भूख लगती है ना. बोलो, अब जो स्वाध्याय कर रहा है अपने को तो लगता ही नहीं कि वो कुछ कर रहा है. अच्छा, स्वाध्याय ಎಷ್ಟನೇ ನಂಬರ್ ತಪ ಇದೆ? 10ನೇ. 10वां नंबर तप है स्वाध्याय और पहला नंबर तप है अनशन. दोनों में बड़ा तप कौन सा है? विचार करो, विचार करना पड़ेगा, ऐसा नहीं चलेगा. यदि समझनी है जिनेंद्र भगवान का उपदेश ಅರ್ಥ ಮಾಡ್ಕೊಳ್ಳೋದಾದ್ರೆ ವಿಚಾರ ಮಾಡಲೇಬೇಕು. ಅನ್ಶನ ಬಹಿರಂಗ ತಪ ಇದೆ, ಸ್ವಾಧ್ಯಾಯ ಅಂತರಂಗ ತಪ है. बोलो, ಅಂತರಂಗ ತಪ ಬಡ है कि ಬಹಿರಂಗ ತಪ ಬಡ है? ಒಂದೊಂದು ತಪ ಹಿಂದಿನ ತಪಕ್ಕಿಂತ ಮುಂದಿನ ತಪ ದೊಡ್ಡದಿದೆ. ऐसा क्रम है तत्वार सूत्र का. तत्वार सूत्र ऐसे नहीं लिखा गया, अद्भुत ग्रंथ है. अनशन से बड़ा तप कौन सा है? कि उनोदर है. उनोदर ಯಾವುದಕ್ಕಂತಾರೆ? उनोदर किसको कहते हैं? ऊन उदर. उदर माने होता है, अभी तो लंबोदर का सीजन है लेकिन ऊनोदर किसको बोलते हैं? ऊन उदर ಅಂದ್ರೆ ಹೊಟ್ಟೆ. ಉದರ್ ಅಂದರೆ ಹೊಟ್ಟೆ, ಊನ ಅಂದರೆ ಕಡಿಮೆ. ಕಡಿಮೆ ತಿನ್ನೋನಿಗೆ ಊನೋದರ ಅಂತ. अब बोलो, अपने को ये बात समझ में आती है क्या? उपवासಕ್ಕಿಂತ ದೊಡ್ಡ ತಪ ಊನೋದರ ತಪ ಇದೆ. कैसे समझे अपन? ऊन उदर, जिसने कम खाया वो बड़ा है कि जिसने कुछ भी नहीं खाया वो बड़ा? कौन बड़ा? ನಮಗೇನು ಅನ್ಸುತ್ತೆ?
क्यों? क्योंकि आपने को तप की परिभाषा नहीं मालूम ना. ತಪ ಯಾವುದಕ್ಕಂತ ಕರೆದ್ರು? ಶರೀರಕ್ಕೆ ಕಷ್ಟ ಕೊಡೋದಕ್ಕೆ. नहीं नहीं, ये तो परिभाषा नहीं बताया. ಪರಿಭಾಷಾ क्या बताया? ಇಚ್ಛಾ ನಿರೋಧ ತಪ, ಆಸೆಗಳ ಅವರೋಧಕ್ಕೆ ತಪ ಅಂದಿದ್ದಾರೆ. ಉನೋದರ ಉಪವಾಸಕ್ಕಿಂತ ದೊಡ್ಡ ತಪ ಇದೆ. ಒಬ್ಬರು ಮುನಿ 1 ತಿಂಗಳು ಉಪವಾಸ ಮಾಡಿದ್ರು. ಪ್ರಥಮಾನ್ಯೋಗದ ಕಥೆ ಇದೆ, ಪ್ರಸಿದ್ಧ ಕಥೆ ಇದೆ. 1 ತಿಂಗಳು ಉಪವಾಸ ಮಾಡಿದ್ರು. ಮಾರನೇ ದಿನ ಆಹಾರಕ್ಕೆ ಹೋದರು. ನವದಾ ಭಕ್ತಿಯಿಂದ ಆಹಾರ ಸಿಕ್ತು. ಯಾವುದೇ ದೋಷಗಳಿಂದ, ಎಲ್ಲ ದೋಷಗಳ ರಹಿತವಾಗಿ 36 दोष रहित आहार मिला, आहार विधि मिली. तो नवदा भक्ति से आहार दिया. तो अंजुलि में आहार लिया और 1 ग्रास आहार लिया और छोड़ दिया. ಒಂದೇ ಒಂದು ತುತ್ತು ಆಹಾರವನ್ನು ತಗೊಂಡ್ರು, ಮತ್ತೆ ಬಿಟ್ಬಿಟ್ರು. ಮತ್ತಿನ್ನು 1 ತಿಂಗಳು ಉಪವಾಸ ಇದೆ. ಒಂದು ತುತ್ತು ಆಹಾರ ತಗೊಳ್ಳದೆ ಹೋಗಿದ್ದಿದ್ರೆ ಏನಾಗ್ತಿತ್ತು? 2 ತಿಂಗಳು उपवास ಆಗ್ತಿತ್ತು. 2 महीने का उपवास हो जाता ना. अब जब एक ही घास लेनी है, 1 ग्रास आहार लेना है, तो नहीं लेते, 2 महीने का उपवास हो जाता, रिकॉर्ड बन जाता. ನಮಗೇನನ್ಸುತ್ತೆ? ರೆಕಾರ್ಡ್ ಬೇಕಾಗಿದೆ. ಆದರೆ ದೊಡ್ಡ ತಪ ಯಾವುದಿದೆ? ಉನೋದರ್ ಅನ್ಶನಕ್ಕಿಂತ ದೊಡ್ಡ ತಪ ಇದೆ. ऐसा ऊनोदर मुनि का प्रतिदिन होता है. अनशन तो कभी कभी होता है. ऊनोदर तप रोज होता है. मालूम है आपको? एक भुक्त. तो मुनिಗಳಂತೂ ಒಂದೇ ಆಹಾರ ತಗೋತಾರೆ. तो ಒಂದು ಆಹಾರ ಅಂದರೆ ಊನೋದರ. तो ऊनोदर प्रतिदिन तप ಮಾಡ್ತಿದ್ದಾರೆ. अपने को दिखता ही नहीं, अपने को तो अनशन बड़ा लगता है. ನಾವು ಏಕಾಸನ ಮಾಡ್ತೀವಲ್ಲ, ಏಕಾಸನ माने एक आसन में बैठना नहीं. एक आसन माने एक समय आहार लेना. 1 ಸಮಯ ಆಹಾರ ತಗೊಳ್ಳದಿದ್ರೆ ಏನು ಮಾಡೋದು? ಅದೇ ನಾಳೆ ಉಪವಾಸ ಇದೆ, कल 14 है और आज 13 है, तो ಇವತ್ತು ಏಕಾಸನ ಇದೆ, ನಾಳೆ ಉಪವಾಸ ಇದೆ. तो ಏನು ಮಾಡೋದು? थोड़ा तो आहार ज़्यादा लेना पड़ेगा ना. ಯಾರು ಆಹಾರ ತಗೋತಾ ಇದ್ದಾರೆ ಅವರು ಮತ್ತು ಯಾರು ಆಹಾರ ಬಡಿಸ್ತಾ ಇದ್ದಾರೆ ಅವರು, ನಾಳೆ ಅಂತೂ ನೀವು ತಗೊಳ್ಳೋದಿಲ್ಲ, ಇವತ್ತೇ ಸ್ವಲ್ಪ. अब बोलो ऊनोदर तब कहाँ हुआ? ऊनोदर तो नहीं हुआ, ये तो ज़्यादा उधर हो गया. ಅಧಿಕ ಆಹಾರ ತಗೊಂಡ್ವಿ. ಏಕಾಸನ ಮಾಡುವಾಗ ಏನು ನಿಯಮ ಇದೆ? कि ರೆಗ್ಯುಲರ್ ನಾನೇನು ಆಹಾರ ತಗೋತಾ ಇದ್ದೆ, उससे आहार कम लिया, तब तो एकासन, तब तो ऊनोदर हुआ. ಮತ್ತು ಎಷ್ಟು ತಗೋತಾ ಇದೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ऊनोदर ಇಲ್ಲ. अभी तो बहिरंग तपों की चर्चा चलती है, अंतरंग तप तो और महान है. उपवास ಹಿಂಗಾಗುತ್ತೆ. ಒಂದು ಉಪವಾಸ ಎಷ್ಟು ಗಂಟೆಗಳದ್ದಿರುತ್ತೆ? एक उपवास कितने घंटे का होता है? 24 घंटे का? नहीं नहीं, 24 घंटे का कैसे होगा? ಇವತ್ತು ಆಹಾರ ತಗೊಂಡೆ, ಇವತ್ತು ಸಾಯಂಕಾಲ ಆಹಾರ ತಗೊಂಡೆ ಅನ್ಕೊಳ್ಳೋಣ. अब रात भर रात्रि भोजन तो नहीं है, तो रात भर उपवास, और कल दिन में और रात में 24 घंटे, तो कितने हो गए? 36 घंटे हो गए ना. 36 ಗಂಟೆಗಳ ಒಂದು ಉಪವಾಸ ಇರುತ್ತೆ. ऐसे करना पड़ेगा उपवास भी यदि करनी हो तो. अब ಅನ್ಶನ್, ಉನೋದರ್, ಅದಾದ್ಮೇಲೆ ಯಾವುದಿದೆ? ವೃತ್ತಿ ಪರಿಸಂಖ್ಯಾನ. ವೃತ್ತಿ ಪರಿಸಂಖ್ಯಾನ ಅಂದರೆ ಏನು? ವೃತ್ತಿ ಪರಿಸಂಖ್ಯಾನದಲ್ಲಿ ಉಪವಾಸ ಆಯಿತು, ಈಗ ऊनोदर. अब ऊनोदर में भी नियम ले लिया. क्या नियम लिया? ಇಂತಿಂಥ ಪರಿಸ್ಥಿತಿ ಇದ್ದರೆ ಮಾತ್ರ ನಾನು ಆಹಾರ ತಗೋತೇನೆ. ನಿಯಮ ತಗೊಂಡು ಹೋಗ್ತಾರಲ್ಲ ಮುನಿಗಳು. ತೋ ಶಾಂತಿಸಾಗರ್ ಮಹಾರಾಜ್ದು ಎಲ್ಲ ಕಥೆಗಳು ನಮಗೆ ಗೊತ್ತಿದೆಯಲ್ಲ. ಇಂತಿಂಥ ಆಹಾರ, ಇಂತಿಂಥ ಪರಿಸ್ಥಿತಿ ಇದ್ದರೆ, ಈ ರೀತಿ ಕಲಶ, ಈ ರೀತಿ ಯಾವುದೋ ಒಂದು ಪರಿಸ್ಥಿತಿ, ಆ ರೀತಿ ನಿಯಮ ತಗೊಂಡು ಆಹಾರಕ್ಕೆ ಹೋಗ್ತಿದ್ದಾರೆ. अब देखो कितनी
ಆಸೆಗಳ ಅವರೋಧ ಎಷ್ಟಾಗ್ತಾ ಇದೆ. ಒಂದು ಕಡೆಗೆ ಆಹಾರ ಇದೆ, ಕೈಯಲ್ಲಿ ರುಚಿಯಾದ ಆಹಾರ ಇದೆ, ಮತ್ತು ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಬಿಟ್ಬಿಡೋದು. ತಿನ್ನದೇ ಬಿಟ್ಟರೆ ಏನಾಗುತ್ತೆ, ಆ ಕಡೆ ಗಮನನೇ ಹೋಗೋದಿಲ್ಲ. ಏನು ಉಪವಾಸ ಆಗಿಬಿಟ್ರೆ ಒಂದಿನ, ಎರಡನೇ ದಿನ ಹೊಟ್ಟೆ ಹಸಿಯೋದಿಲ್ಲ. ಅವ ಆಸೆಗಳ ಅವರೋಧ ಕಡಿಮೆ ಆಗ್ತಾ ಇದೆ. ಆದರೆ ಉನ್ನೋದರದಲ್ಲಿ ಏನಾಯಿತು, ಸ್ವಲ್ಪ ತಗೊಂಡಿದ್ದಾನೆ, ಆಸೆ ಇನ್ನೂ ಜಾಸ್ತಿ ಆಗುತ್ತೆ. ಅಪ್ಪನ್ ಯಾವುದಾದ್ರೂ ಸೀರಿಯಲ್ ನೋಡ್ತಾ ಇದ್ದೀವಿ, ನೋಡುವಾಗ ಏನಾಗುತ್ತೆ, ನೋಡೋಕ್ಕೆ ಉಪದೇಶ ಕೊಡ್ತಾ ಇಲ್ಲ ನಾನು, ನಮ್ಮ ಮನೇಲಂತೂ ಟಿ ವಿ ಇಲ್ಲ. ಏನು ಹೇಳ್ತಿದ್ದಾರೆ, ನೋಡ್ತಾ ಇದ್ದೀವಿ. ಯಾರು ನೋಡೋದಿಲ್ಲ ಅವ್ರಿಗಂತೂ ಯಾವ ವಿಕಲ್ಪಗಳು ಇಲ್ಲ, ನೋಡೋದೇ ಇಲ್ಲ, ವಿಕಲ್ಪ ಎಲ್ಲಿಂದ ಬರುತ್ತೆ? अब यार ನೋಡ್ತಾ ಇದ್ದಾರೆ ಅವ್ರಿಗೆ ನೋಡೋಕೆ ಸಿಗಲಿಲ್ಲ ಅಂದ್ರೆ अब समस्या है, नहीं देखते तब तो कोई समस्या नहीं है, अब देखते और यदि देखने नहीं मिला, मूवी देख रहे और आधे में देख लिया और आधा नहीं देख पाए, जब तक नहीं देखता है तब तक चैन नहीं आता. ಆಹಾರ ತಟ್ಟೆಯಲ್ಲಿ ಶುಚಿಯಾದ ರುಚಿಯಾದ ಆಹಾರ ಇದೆ, ಆದರೆ ಅರ್ಧ ಹೊಟ್ಟೆಯಲ್ಲಿ ಸ್ವಲ್ಪ ಆಹಾರವನ್ನು ತಗೊಂಡು ಎದ್ದು ಬಿಡ್ತಾರೆ. ಅದರಲ್ಲೂ ನಿಯಮ, ಶ್ರಾವಕರು ಕೂಡ ಚಿಕ್ಕ ಚಿಕ್ಕ ನಿಯಮಗಳನ್ನು ಮಾಡ್ಕೋತಾರೆ, ಈ ಥರ ಮಾಡ್ಕೋಬೋದು. ವೃತ್ತಿ ಪರಿಸಂಖ್ಯಾನ ಆದಮೇಲೆ ರಸಪರಿತ್ಯಾಗ, अब नियम भी मिल गया, ಯಾವ ರೀತಿ ನಿಯಮ ತಗೊಂಡಿದ್ರು ಪರಿಸ್ಥಿತಿ ಅದು ಸಿಕ್ತು, ಕೈಯಲ್ಲಿ ಆಹಾರನೂ ಬಂದಿದೆ, ಆದರೆ ರಸದ ಪರಿತ್ಯಾಗ ಇದೆ. ರಸ ಪರಿತ್ಯಾಗ कैसे होता है? ರಸ ಪರಿತ್ಯಾಗ ಹೆಂಗೆ ಮಾಡೋದು? ಎಲ್ಲ ರಸಗಳ ತ್ಯಾಗ ಮಾಡಿಬಿಟ್ಟು ಸಪ್ಪೆ ಆಹಾರ ತಗೊಳ್ಳೋದು, इसको क्या कहते हैं? रस परित्याग. ऐसा नहीं है. बोलो, ನಮಗೇನೇನು ಅನಿಸುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಬಿಟ್ಟು ಬಿಡಿ, ಷಟ್ ರಸ 6 ರಸಗಳಿರುತ್ತಲ್ಲ, ಎಲ್ಲ ರಸಗಳಿಂದ ರಹಿತವಾದ ಭೋಜನ ತಗೊಳ್ಳೋದು, उसको कहते हैं रस परित्याग. ऐसा नहीं है. ಈ ರೀತಿ ಇಲ್ಲ. ಮತ್ತೆ ಹೆಂಗಿದೆ, ಒಂದೊಂದು ದಿನ ಒಂದೊಂದು ರಸವನ್ನು ಬಿಡೋ ನಿಯಮ ಇದೆ. ನೈತು ಆಸೆಗಳ ಅವರೋಧ ಹೆಂಗಾಗುತ್ತೆ? अब ಡಯಾಬಿಟಿಸ್ ಯಾರ್ಯಾರಿಗಿದೆ, ಡಯಾಬಿಟಿಸ್ ಇರೋರಿಗೆ ಟೀ ಕುಡಿದ್ರೆ ಹೆಂಗೆ ಕುಡಿತಾರೆ? ಶುಗರ್ಲೆಸ್. ಮೊದಲನೇ ಸಲ ಶುಗರ್ಲೆಸ್ ಟೀ ಕುಡ್ದಾಗ ಹೆಂಗೆ ಅನ್ಸುತ್ತೆ? कुछ दम नहीं है, कुछ मजा नहीं है. अब क्या करें, शुगर है, अब पीना पड़ता है. तो 1 दिन 2 दिन 3 दिन 1 हफ्ता 15 दिन, अब आदत हो गई, अब वही अच्छा लगता है. शक्कर डाल दिया तो अच्छा नहीं लगता. अब ಸಕ್ಕರೆ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಯಾಕೆ? ಅದೇ ಅಭ್ಯಾಸ ಆಗ್ಬಿಡ್ತು. ಅದೇ ಅಭ್ಯಾಸ ಆದರೆ ಆಸೆಗಳ ವಿರೋಧ ಎಲ್ಲಾಗುತ್ತೆ. ಪ್ರತಿದಿನ ಒಂದೊಂದು ರಸ, ಇವತ್ತು ಹುಳಿ ತ್ಯಾಗ ಇದೆ ಮತ್ತು ಅಂಜಲಿಯಲ್ಲಿ ಹುಳಿ ಬಂತು, ಆಹಾರ ತ್ಯಾಗ ಹೋ ಜಾಯೇಗಾ? ಬೋಲ್, ಈ ರಸ ಪರಿತ್ಯಾಗ ಶಾವಕರು ಮಾಡ್ತಾರೆ, ಅವರಿಗೆ ಎಷ್ಟಾಗುತ್ತೆ ಅಷ್ಟು. अपन मंदिर में जाते हैं ना, तो कोई नियम लेने का वो चक्र वगैरह होता है, तो ಯಾವುದು ನಿಯಮ ಇದೆ ಅವತ್ತು ತಗೋಬೋದು. तो रस परित्याग बातें तो बहुत हो सकती है. रस परित्याग आदಮೇಲೆ ವಿವಿಕ್ತ ಶಯ್ಯಾಸನ. ವಿವಿಕ್ತ ಶಯ್ಯಾಸನ ಒಂದೇ ಬಾವಿನ ಮೇಲೆ ಮಲ್ಕೊಳ್ಳೋದು, ಒಂದೇ ಮಗ್ಲಲ್ಲಿ ಮಲ್ಕೊಳ್ಳೋದು. ಇನ್ನೊಂದು ಮಗ್ಲಲ್ಲಿ ಮಲ್ಕೊಂಡ್ರೆ ಏನಾಗುತ್ತೆ? ಜೀವ ಹಿಂಸಾ ಹೋ ಜಾಯೇಗಾ ನಾ. पिछली रयन में कछु शयन एक आसन करन. कुछ समय के लिए अर्धरात्रि में शयन करते हैं तो एक ही बाजू में सोते हैं. ಬಿಸಿಲಿಂದ ನೆರಳಿಗೆ ಬಂದರೆ, ನೆರಳಿಂದ ಬಿಸಿಲಿಗೆ ಹೋದರೆ ಶರೀರವನ್ನೆಲ್ಲ ಪರಿಮಾರ್ಜನೆ ಮಾಡ್ಕೊಳ್ತಾರೆ ಮುನಿ. क्यों? विविक्त शय्यासन. बहुत बातें हैं इसमें. अब ಕೊನೆಗೆ ಕಾಯಕ್ಲೇಶ. ಕಾಯಕ್ಲೇಶ ಅಂದ್ರೆ ಏನು? ಶರೀರಕ್ಕೆ ಕಷ್ಟ ಕೊಡೋದು. ऐसा नहीं है. ಕಾಯಕ್ಲೇಶ ಅಂದ್ರೆ ಏನು? ಕಾಯಕ್ಲೇಶ ತಪ್ಪು ಕಿಸ್ಕೋ कहते हैं? ಸುಮಾರು ನಾನು ಅರ್ಥ ಮಾಡುವಾಗ ಕೇಳಿದ್ದೇನೆ, ಶರೀರಕ್ಕೆ ಕಷ್ಟ ಕೊಡೋದಕ್ಕೆ ಕಾಯಕ್ಲೇಶ ಅಂತಾರೆ. अब पढ़ो, आप तत्वार सूत्र और सर्वार्थ सिद्धि पढ़ो, उसमें कहीं ये अर्थ नहीं लिखा, ಎಲ್ಲೂ ಅರ್ಥ ಇಲ್ಲ ಇದು. ಕಾಯಕ್ಲೇಶ का मतलब होता है
ಶರೀರದಲ್ಲಿ ಯಾವ ಕಷ್ಟಗಳು ಉತ್ಪನ್ನ ಆಗ್ತಾ ಇದೆ, ಆ ಕಷ್ಟಗಳನ್ನು ಜೀವ ಕಷ್ಟ ಅಂತ ತಿಳಿಯೋದಿಲ್ಲ. उसको कष्ट को कष्ट नहीं मानता. स्वाभाविक रूप से जैसे परिचय हुआ, ಬಿಸಿಲು ಜಾಸ್ತಿ ಇದೆ, ಚಳಿ ಜಾಸ್ತಿ ಇದೆ, तो ये तो नैसर्गिक है. ಅದರಲ್ಲಿ ದುಃಖ ಪಡೋದಿಲ್ಲ. ये क्या आज इतनी ठंड पड़ गई, बाहर जाने का मन नहीं करता, रजाई से उठने का मन नहीं करता, ऐसा नहीं चलेगा. तो मुनि इन ಪರಿಸ್ಥಿತಿಗಳಲ್ಲಿ ದುಃಖ ಪಡೋದಿಲ್ಲ. उसको कहते हैं कायिक क्लेश. अब ಅಂತರಂಗ ತಪ್, ಅಂತರಂಗ ತಪ್ಪದಲ್ಲಿ ಮೊದಲನೇ ತಪ್ಪ ಯಾವುದು? ಪ್ರಾಯಶ್ಚಿತ್ತ. ಅದೇ ಪ್ರಾಯಶ್ಚಿತ್ತ ದೊಡ್ಡ ತಪ್ಪ ಇದೆಯೋ, ಅನಶನ ದೊಡ್ಡ ತಪ್ಪ ಇದೆಯೋ? अभी तो सब उत्तर दे देंगे, लेकिन सोचो अपने को क्या लगता है. ಪ್ರಾಯಶ್ಚಿತ್ತ ತಗೊಳ್ಳೋದು ಅಂತರಂಗ ತಪ್ಪ ಇದೆ. ಮುನಿ ಸಂಘದಲ್ಲಿ ಪ್ರತಿಯೊಬ್ಬ ಮುನಿ ಆಚಾರ್ಯರಿಗೆ ಹೋಗಿ ಪ್ರತಿದಿನ ತನ್ನ ತಪ್ಪುಗಳನ್ನು ಹೇಳ್ತಾನೆ. ತಪ್ಪುಗಳನ್ನು ಮುನಿಗಳು ಹೇಳಿದಾಗ ಅವರಿಗೆ ಆಚಾರ್ಯರು ಪ್ರಾಯಶ್ಚಿತ್ತ ಕೊಡ್ತಾರೆ. ಪ್ರಾಯಶ್ಚಿತ್ತ ಹೆಂಗೆ ಕೊಡ್ತಾರೆ? ऐसा ಪ್ರಾಯಶ್ಚಿತ್ತ नहीं, ಯಾವುದೋ ವ್ರತ ತಗೊಂಡಿದ್ದೆ ಮತ್ತು ಎಲ್ಲರೂ ಕೂತಿದ್ರು ಮರೆತು ಬಿಟ್ಟು ನಾನು 2 ಪೀಸ್ ತಿಂದೆ, ಆಮೇಲೆ ನೆನಪು ಬಂತು ಉಪವಾಸ ಇದೆ ಇವತ್ತು ಅಂತ. तो क्या करना? मंदिर में आके 2 मालाएं जाप कर देना, हो गया प्रायश्चित. 2 ಸಲ ಬಂದು ಜಾಪ ಮಾಡಿಬಿಟ್ರೆ ಏನಾಯಿತು? ಪ್ರಾಯಶ್ಚಿತ ಆಗೋಯ್ತು. ऐसे चलता है प्रायश्चित. प्रायश्चित ऐसे नहीं होता. प्रायश्चित ಹೆಂಗಾಗುತ್ತೆ? जिस प्रकार की गलती उस प्रकार का प्रायश्चित होता है. ಯಾವ ರೀತಿಯಾದ ತಪ್ಪು ಮಾಡಿರ್ತೇವೆ ಆ ರೀತಿಯಾದ ಪ್ರಾಯಶ್ಚಿತ್ತ. ಆ ಕಥೆ ಗೊತ್ತಿದೆ ಎಲ್ಲರಿಗೂ. ಮುನಿ ಸಂಘದಲ್ಲಿ ಏನಾಯಿತು, ಒಬ್ಬ ಮುನಿ ಏನೋ ತಪ್ಪು ಮಾಡಿದ್ರು. ತಪ್ಪು ಮಾಡಿದ್ರು, ಆದರೆ ಆಚಾರ್ಯರಿಗೆ ಹೋಗಿ ಹೇಳಲಿಲ್ಲ. ಹೇಳಿಬಿಟ್ರೆ ಆಚಾರ್ಯರು ಏನಂತಾರೋ, ಎಲ್ಲರೂ ಏನು ಯೋಚನೆ ಮಾಡ್ತಾರೋ. तो नहीं बताया, 1 दिन नहीं बताया, 2 दिन नहीं बताया, लेकिन संघ में आचार्य का वर्चस्व इतना होता है कि उनको बताना ही पड़ता है. तो 3ನೇ ದಿನ ಹೋಗಿ ಹೇಳಿದ್ರು कि ಆಚಾರ್ಯ ಭಗವಾನ್, ನನ್ನಿಂದ 2 ತಪ್ಪಾಗಿದೆ. ಒಂದು ಮೊದಲು ತಪ್ಪು ಮಾಡಿದೆ, ಅದು 2ನೇದು ಹೇಳಲಿಲ್ಲ, तो ನನಗೆ ಪ್ರಾಯಶ್ಚಿತ್ತ ಕೊಡಿ. तो ಮುನಿಗಳೇನು ಹೇಳಿದ್ರು? ಈ ದೋಷಕ್ಕೆ ನಾನು ಪ್ರಾಯಶ್ಚಿತ್ತ ಕೊಡೋಕ್ಕಾಗೋದಿಲ್ಲ. तो क्या करो कि वहाँ एक संघ है, वहाँ ये ऐसे ऐसे आचार्य, उनके पास जाओ, वो प्रायश्चित देंगे. ಆ ಸಂಘಕ್ಕೆ ಹೋದ್ರು ಮುನಿ. ಅಲ್ಲಿ ಹಿಂಗೆ ಹೇಳಿದ್ರು, ನಿವೇದನೆ ಮಾಡ್ಕೊಂಡ್ರು, ಹಿಂಗೆ ತಪ್ಪಾಗಿದೆ, ಆಚಾರ್ಯರು ನೀವು ಪ್ರಾಯಶ್ಚಿತ್ತ ಕೊಡ್ತೀರಿ ಅಂತ ಹೇಳಿದ್ದಾರೆ, ನಿಮ್ಮ ಹತ್ರ ಬಂದೆ. तो आचार्य ಹೇಳ್ತಾರೆ, नहीं नहीं, मैं नहीं दे सकता इसका प्रायश्चित, वहाँ और एक ऐसा संघ है, वहाँ पर जाओ. तो वहाँ गए, ಅಲ್ಲಿ ನಿವೇದನೆ ಮಾಡ್ಕೊಂಡ್ರು ಪ್ರಾಯಶ್ಚಿತ್ತ ಕೊಡಿ. ಅವ್ರೇನು ಹೇಳಿದ್ರು, ನಾನು ಕೊಡೋಕ್ಕಾಗೋದಿಲ್ಲ, ಇನ್ನೊಂದು ಸಂಘ ಇದೆ, ಅಲ್ಲಿಗೆ ಹೋಗು. 5-6 ಸಂಘಗಳನ್ನು ಸುತ್ತಿದ್ರು. ಕೊನೆಗೆ ಎಲ್ಲ ವೃತ್ತಾಂತವನ್ನು ಇನ್ನೊಂದು ಸಂಘಕ್ಕೆ ಹೋಗಿ ಹೇಳಿದ್ರು, ಹೀಗೆ 6 ಆಚಾರ್ಯರುಗಳ ಹತ್ರ ಹೋಗಿ ಬಂದಿದ್ದೇನೆ, 7ನೇ ನಿಮ್ಮ ಹತ್ರ ಕಳಿಸಿದ್ದಾರೆ, ನೀವಾದರೂ ಪ್ರಾಯಶ್ಚಿತ್ತ ಕೊಡಿ ನನಗೆ. तो 7ನೇ ಆಚಾರ್ಯ ಏನು ಹೇಳ್ತಾರೆ, नहीं नहीं, ये प्रायश्चित मैं नहीं दे सकता, आपके जो आचार्य है ना वही दे सकते. ನಿಮ್ಮ ಆಚಾರ್ಯ ಇದ್ದಾರೆ, ಅವರೇ ಪ್ರಾಯಶ್ಚಿತ್ತ ಕೊಡ್ತಾರೆ, ನಾನು ಕೊಡೋಕ್ಕಾಗೋದಿಲ್ಲ. 7 ಸಂಘಗಳಲ್ಲಿ ಸುತ್ತು ಬಂದರು. तो आचार्य हत्र ಬಂದರು, आचार्य भगवान, जब आपको ही प्रायश्चित देना था, ನೀವೇ ಪ್ರಾಯಶ್ಚಿತ್ತ ಕೊಡೋದಿದ್ದ ಮೇಲೆ ನನ್ನನ್ನು ಎಲ್ಲ ಸಂಘಕ್ಕೆ ಯಾಕೆ ಕಳಿಸಿದ್ರಿ? अच्छा जो हुआ सो हुआ, अब प्रायश्चित बताओ मैं क्या करूं? ಏನು ಪ್ರಾಯಶ್ಚಿತ್ತ ಹೇಳ್ತೀರಿ ಹೇಳಿ ಮೊದಲು ನನಗೆ. प्रायश्चित हो गया. प्रायश्चित हो गया कि क्या हुआ? ಏನು ತಪ್ಪು ಮಾಡಿದ್ರು? ದೋಷವನ್ನು ಹೇಳ್ತಾ ಇರಲಿಲ್ಲ. तो आचार्य ने क्या किया, ಎಲ್ಲ ಸಂಘಗಳಲ್ಲಿ ಹೋಗಿ ದೋಷ ಹೇಳುವಂತೆ ಪ್ರಾಯಶ್ಚಿತ್ತವನ್ನು ಕೊಟ್ಟರು. रक्षाबंधन कथे ಗೊತ್ತಿದೆ ನಮಗೆ. श्रुतसागर मुनि ने क्या प्रायश्चित लिया?
ಎಲ್ಲಿ ವಾದ ವಿವಾದ ಆಗಿತ್ತು ಅಲ್ಲೇ ಹೋಗಿ ನಿಂತರು. ಇಸ್ಕೋ ಪ್ರಾಯಶ್ಚಿತ್ತ कहते ಮುಗೀತು. ವಿನಯ, ವಿನಯ ಕಿಸ್ಕೋ कहते ವಿನಯ ಅನ್ನುವಂತಹ ತಪ ಇದೆ. ಆಮೇಲೆ ವಿನಯ ಅನ್ನುವಂತಹ ಮಿಥ್ಯಾತ್ವ ಕೂಡ ಇದೆ. ನಿಜವಾದ ದೇವಶಾಸ್ತ್ರ ಗುರುಗಳಲ್ಲಿ ಶುದ್ಧಿ ಅದು ವಿನಯ ಇದೆ. ಕುದೇವ್ ಕುಗುರು ಕುಶಾಸ್ತ್ರ ಮೇ ಶುದ್ಧ, ಈ ವಿನಯ ಮಿಥ್ಯಾತ್ವ. ಎರಡೂ ಅಲ್ಲಿ ವ್ಯತ್ಯಾಸ ಗೊತ್ತಾಗ್ಬೇಕು ನಮಗೆ. ಅಂತರಂಗ ತಪ ಇದೆ. ವಿನಯ ಆದಮೇಲೆ ವೈಯಾವೃತ್ತಿ. ವೈಯಾವೃತ್ತಿ ಕಿಸ್ಕೋ कहना कि ಮುನಿಗಳ ಧರ್ಮ ಧ್ಯಾನ ಎಷ್ಟು ಸಮತಾ ಭಾವದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತಹ ಎಲ್ಲ ಉಪಾಯಗಳನ್ನು ಮಾಡೋದು, ಅದಕ್ಕೇನಂತ ಕರೀತಾರೆ ವೈಯಾವೃತ್ತಿ. वैयावृत्ति खाली हाथ पैर दबाना नहीं. हाथ पैर दबाना तो समाधि के अंतिम समय में होता है, हर दिन नहीं होता. वैयावृत्ति कैसे होती है? वैयावृत्ति उनका चित्त जितना धर्म में लगे उस प्रकार श्रावक का वर्तन होना चाहिए. इसको बोलते हैं वैयावृत्ति. ಹೋಗ್ತಾ ಇದ್ದೇವೆ, ಗಲಾಟೆ ಮಾಡ್ತಿದ್ದೇವೆ, ಇನ್ನೊಂದು ಮಾಡ್ತಿದ್ದೇವೆ, ಏನೇನೋ ಸಂಸಾರದ ವಿಷಯಗಳನ್ನು ತಗೊಂಡೆಲ್ಲ क्या क्या मतलब क्या कर क्या रहे हो आप तो संसार में बैठे हुए, खुद तो संसार में बैठे हैं, और जिसने संसार को त्याग किया उनके पास जाके संसार के बारे में बताते. मुनिराज ने तो आपकी समस्या सुनने के लिए दीक्षा ली थी. दीक्षा किस लिए लिया था? ಏನು ಅನ್ಸುತ್ತೆ ನಮಗೆ? ಮುನಿಗಳ ದೀಕ್ಷೆ ಏನಕ್ಕೆ ತಗೊಂಡಿದ್ರು? ನಮ್ಮ ಕುಟುಂಬ, ಸಂಸಾರ, ಪುತ್ರ, ಸ್ತ್ರೀ ಇದೆಲ್ಲ ಕತೆ ಕೇಳಲಿಕ್ಕೆ. ಇಸ್ಲಿಯೇ ಲಿಯಾ था. ಆದರೆ ಶ್ರಾವಕನಿಗೆ ಇಷ್ಟು ಜ್ಞಾನ ಇಲ್ಲ. ಹೋಗಿ ಎಲ್ಲ ಇವನ ಕಥೆಗಳನ್ನೆಲ್ಲ ಹೇಳ್ತಾನೆ. ಅಬ್ ಇದೇನಿದೆ ಇದು? ಈ ವೈಯಾವೃತ್ತಿ ನೀಯೇ. ಸಮ್ಯಕ್ ದರ್ಶನದಲ್ಲಿ ಒಂದು ಅಂಗ ಇದೆಯಲ್ಲ, स्थितिकरण. ये तो श्रावक का अंग है, स्थितिकरण. तो स्थिति तो करना चाहिए. यदि धर्म मार्ग से कोई श्रावक भ्रष्ट होता है, श्राविका भ्रष्ट होती है, तो उसको तो धर्म में लाना चाहिए. अब मुनिराज तो दृढ़ भाव से दीक्षा लिया है, उनको धर्म मार्ग में जितना हो सकता है उतना अनुमोदना करना चाहिए. अपन उल्टा करते, उल्टा ಮಾಡ್ತೇವೆ. ವೈಯಾವೃತ್ತಿ ಹೆಂಗಾಗುತ್ತೆ? ಇದು ವೈಯಾವೃತ್ತಿ ಅಲ್ಲ, ಇದು ಪಾಪ ಇದೆ. ಪರಿಶಹಗಳಾಗ್ತಾ ಇದೆ. ಮತ್ತು ಪರಿಶಹಗಳಾಗುವಾಗ ಏನು ಮಾಡೋದು? ಪರಿಶಹ दूर ಮಾಡೋದು. परिशह दूर करोगे तो उपसर्ग हो जाएगा. अब समझ लेना क्या बोलते हैं. ದನ್ ಸಿ ಮಶಕ್ ಈ सब ಪರೀಕ್ಷೆ ಇದೆಯಲ್ಲ, तो ಸೊಳ್ಳೆ ಕಚ್ತಾ ಇದೆ, ಚಳಿ ಆಗ್ತಾ ಇದೆ, ಬಿಸಿಲಾಗ್ತಾ ಇದೆ. ಈ ನೈಸರ್ಗಿಕ ಸಮಸ್ಯೆಗಳನ್ನು ದೂರ ಮಾಡಿದ್ರೆ ಇದು ಪರಿಶಹ ಆಗುತ್ತೆ. उपसर्ग को तो दूर किया जा सकता है, परिशह को दूर नहीं किया जा सकता. भैया बहुत बातें हो सकती है. वैयावृत्ति आदमेले स्वाध्याय. ಸ್ವಾಧ್ಯಾಯ ಕೂಡ ಅಂತರಂಗ ತಪ ಇದೆ. अब देखो ವೈಯಾವೃತ್ತಿಯನ್ನು ಕೂಡ ಅಂತರಂಗ ತಪದಲ್ಲಿ ಇಟ್ಟಿದ್ದಾರೆ. ಆದರೆ ನಮಗೆ ವೈಯಾವೃತ್ತಿ ಅಂದರೆ ಏನು ಅನಿಸುತ್ತೆ? इसलिए कहता हूँ विचार करना पड़ेगा. ಸ್ವಾಧ್ಯಾಯ ಅಂದರೆ ಏನು? ಸ್ವ ಅಧ್ಯಾಯ. ಸ್ವ ಅಂದರೆ ಆತ್ಮ, ಅಧಿ ಅಂದರೆ ತಿಳ್ಕೊಳ್ಳೋದು, ಅಧ್ಯಾಯ ಸ್ವ ಆತ್ಮನ ಬಗ್ಗೆ ತಿಳಿಯೋದು. ಜಿನ್ವಾನಿಯಲ್ಲಿ ನನ್ನ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಬರ್ದಿಲ್ಲ. ಜಿನ್ವಾನಿಯಲ್ಲಿ ಇರೋ ವಿಷಯ ಎಲ್ಲ ನನಗೋಸ್ಕರ ಇದೆ. अपने लिए तो लिखा है, किसके लिए लिखा है? लेकिन ये पढ़ता ऐसे है कि किसी दूसरे की तीसरे की बात हो रही हो. ಜಿನ್ವಾನಿಯಲ್ಲಿ ಬೇರೆ ಯಾರ ವಿಚಾರನೂ ಇಲ್ಲ, ನನ್ನ ವಿಚಾರ ಇದೆ. ಯಾರ ವಿಚಾರ ಇದೆ ಜಿನ್ವಾನಿಯಲ್ಲಿ? ನಾರ್ಕಿ ಜೀವದ ವರ್ಣನೆ ನಡೀತಾ ಇದೆ. तो ಯಾರ ವರ್ಣನೆ ಇದೆ ಇದು? नारकी जीवदो नहीं नहीं, तू भी तो नारकी हुआ था और आगे भी होने वाला है. तो किसका विचार हुआ ये? किसका हुआ? अपना विचार है. जब तक अपना नहीं लगता, ಜಿನ್ವಾನಿಯ ಒಂದೊಂದು ವಾಕ್ಯ ನನ್ನದು ಅನಿಸೋದಿಲ್ಲ, ಅಲ್ಲಿವರೆಗೆ ಸ್ವಾಧ್ಯಾಯ ಆಗೋದಿಲ್ಲ.
ಏನು ಹೇಳ್ತಿದ್ದಾರೆ? स्वाध्याय के बारे में तो बहुत गलत धारणाएं हैं, बहुत गलत। वो मुनि की चर्चा आती है ना, 9 अंग 10 पूर्व, ದ್ರವಿಲಿಂಗಿ ಮುನಿ 9 ಅಂಗಗಳು 10 ಪೂರ್ವಗಳ ಜ್ಞಾನ ಇದೆ, ಆದರೆ ಸಮ್ಯಕ್ ದರ್ಶನ ಇಲ್ಲ. तो स्वाध्याय कहाँ हुआ भाई सब? कितना 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 ज्ञान है? 9 अंग 10 पूर्व, करीबन करीबन पूरी जिनवानी। तो क्या कहते हैं? सम्यक दर्शन नहीं है। तो स्वाध्याय कहाँ हुआ? स्वाध्याय नहीं हुआ। ಆದರೆ ಶಿವಭೂತಿ ಮುನಿ ಕತೆ ಗೊತ್ತಿದೆ ಎಲ್ಲರಿಗೂ. तो ಶಿವಭೂತಿ ಮುನಿಗೆ ಸಮ್ಯಕ್ ದರ್ಶನನೂ ಆಯಿತು, ಮೋಕ್ಷನೂ ಆಯಿತು. ಎಷ್ಟು ಅಂಗಗಳ ಜ್ಞಾನ ಇತ್ತು? तो ಸ್ವಾಧ್ಯಾಯ ಅಂದರೆ ಏನು? ಆತ್ಮನ ಅಧ್ಯಯನಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಆದರೆ ಏನಾಗಿದೆ ಇತ್ತೀಚೆಗೆ, ಉಪದೇಶ ಕೊಡೋರು ಜಾಸ್ತಿ ಆಗಿದ್ದಾರೆ, ಉಪದೇಶ ಕೇಳೋರು. ಸ್ವಾಧ್ಯಾಯದ ಎಷ್ಟು ಅಂಗಗಳಿದೆ? 5 ಅಂಗಗಳಿದೆ. तो ಮೊದಲನೇ ಅಂಗ ಯಾವುದು? ವಾಂಚನ. ವಾಂಚನ ಅಂದ್ರೆ ಏನು? ಓದೋದು. ಪढ़ाई नहीं है, ಓದೇ ಇಲ್ಲ, ಉಪದೇಶ ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. अब कैसे चलेगा? पढ़ाई नहीं है। पढ़ने के बाद क्या करना? पूछना। एक बार पढ़ लिए तो सब समझ में आ गया कि कैसे आएगा? तो ಏನು ಮಾಡೋದು? ಓದಿದ ಮೇಲೆ ಕೇಳಬೇಕು, ಶಂಕಾ ಸಮಾಧಾನ. ಫಿರ್ ಕೇಳಿದ ಮೇಲೆ ಏನು ಮಾಡೋದು? अनुप्रेक्षा। अनुप्रेक्षा को तो अता पता ही नहीं है। ಚಿಂತನ್ ಕರ್ನ, ಯಾವುದನ್ನು ಓದದೆ ಯಾವುದನ್ನು ಅರ್ಥ ಮಾಡಿಕೊಂಡೆ ಅದರ ಬಗ್ಗೆ ಚಿಂತನೆ, ಮರಳಿ ಮರಳಿ ಚಿಂತನೆ ಮಾಡೋದು. किया चिंतन के बाद आमनाय। आमनाय ಅಂದ್ರೆ ಏನು? आमनाय का मतलब क्या होता है? धारणा। ಚಿಂತನೆ ಮಾಡಿದ್ರೆ ಧಾರಣೆ ಆಗುತ್ತೆ, ಇಲ್ಲಂದ್ರೆ ಧಾರಣೆ ಹೆಂಗಾಗುತ್ತೆ? ದೃಢತಾ, ಶುದ್ಧ. ನಾನು ಓದಿದೆ, ಅರ್ಥ ಮಾಡಿಕೊಂಡೆ, ಚಿಂತನೆ ಮಾಡಿದೆ. ಚಿಂತನೆ ಅಂದರೆ ತತ್ವ ವಿಚಾರ. ಚಿಂತನೆ ಮಾಡಿದ ಮೇಲೆ ದೃಢ ಶುದ್ಧ, ದೃಢ ಶುದ್ಧೆ ಬರಬೇಕು. ದೃಢ ಶುದ್ಧೆ ಆದಮೇಲೆ ಏನು ಹೇಳಿದ್ರು? धर्मोपदेश। अब शुद्धा नहीं है और धर्मोपदेश कैसे चलेगा? ಯಾಕಂದರೆ ನಾವು कोई स्किन डॉक्टर है, डर्मेटोलॉजिस्ट है, अब उससे हार्ट ऑपरेशन करवाएंगे? ಮಾಡಿಸ್ಕೋತೀವೇನು? ಯಾರು ಮಾಡಿಸ್ಕೊಳ್ಳಿಕ್ಕೆ ತಯಾರಿದ್ದಾರೆ? ಯಾರೂ ತಯಾರಿಲ್ಲ ತಾನೆ. ಯಾಕೆ ತಯಾರಿಲ್ಲ? ಅರೆ ನನ್ನ ಹೃದಯದ ವಿಷಯ ಇದೆ, ಯಾರ್ಯಾರ ಹತ್ರ ऑपरेशन ಹೆಂಗೆ ಮಾಡಿಸ್ಕೊಳ್ಳಿ ನಾನು? पक्का स्पेशलिस्ट होना चाहिए, कार्डियक सर्जन होना चाहिए, और वो भी यहाँ नहीं है तो गांव गांव दूसरे दूसरे जगह जाता है. ಸ್ಪೆಷಲಿಸ್ಟನ್ನು ಹುಡುಕ್ತೀವಲ್ಲ ನಾವು, ಯಾವುದ್ರಲ್ಲಿ ಹುಡುಕೋದಿಲ್ಲ, ಎಲ್ಲದರಲ್ಲೂ ಹುಡುಕ್ತೇವೆ. ವಸ್ತುವನ್ನು ತಗೊಂಡ್ರೆ ಗ್ಯಾರಂಟಿ ಕೇಳ್ತೇವೆ. धर्मोपदेश ಕೇಳೋದಿದೆ, सुनना है ना धर्मोपदेश. अब किससे सुनना? ಯಾರಿಂದ ಕೇಳೋದು धर्मोपदेश? क्या फर्क पड़ता है? किसी से भी सुनो नहीं, अपने को भी तो विचार करना चाहिए. धर्मोपदेश यारिंदा ಕೇಳಬೇಕು. बहुत बातें हो सकती हैं. अब स्वाध्याय हुआ, स्वाध्याय के बाद ಕೊನೆ ತಪ್ಪ ಯಾವುದು? ವಿತ್ಸರ್ಗ. ವಿತ್ಸರ್ಗದ ಚರ್ಚೆನೂ ತುಂಬ ಇದೆ. ಅದಾದಮೇಲೆ सबसे अंतिम ध्यान, अंतिम तप कौन सा है? ಎಲ್ಲಕ್ಕಿಂತ ದೊಡ್ಡ ತಪ ಧ್ಯಾನ ಇದೆ. ಧ್ಯಾನದ ಬಗ್ಗೆ ಅಂತೂ ನಮಗಿನ್ನೂ ಅದರ ಸ್ವರೂಪ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಧ್ಯಾನ ಯಾವುದಕ್ಕೆ ಕರೀತಾರೆ? ಯಾವುದು ನಿಜವಾದ ಧ್ಯಾನ ಇದೆ? ಧ್ಯಾನದ ಸ್ವರೂಪ ಏನಿದೆ? ಯಾವ ರೀತಿಯಾಗಿ ಶ್ರಾವಕ ಮುನಿಗೆ ಧ್ಯಾನ ಆಗುತ್ತೆ? ಸಮತಾ ಭಾವ, ವೀತರಾಗ ಪರಿಣತಿ, ಸಮಸ್ತ ವಸ್ತುಗಳಲ್ಲಿ ಇಷ್ಟ ಅನಿಷ್ಟ ಬುದ್ಧಿ ಹೊರಟೋಯ್ತು, ಆವಾಗ ಧ್ಯಾನ ಆಗುತ್ತೆ. ಎಲ್ಲಿವರೆಗೆ ಪರವಸ್ತುಗಳಿಂದ ನನಗೇನಾದರೂ ಸಿಗುತ್ತೆ,
ನನ್ನಿಂದ ಯಾರಾದರೂ ಏನಾದರೂ ತಗೊಂಡು ಹೋಗ್ತಾರೆ ಅನ್ನೋ ಭಾವ ಇರುತ್ತೆ, ಅಲ್ಲಿವರೆಗೆ ಧ್ಯಾನ ಆಗೋದಿಲ್ಲ. ಪರಪದಾರ್ಥದಿಂದ ನನಗೇನೂ ಸಿಗೋದಿಲ್ಲ, ನನ್ನಿಂದ ಪರವಸ್ತುಗಳಿಗೇನು ಸಿಗೋದಿಲ್ಲ ಅನ್ನೋ ಭಾವ ಬಂದಾಗ, ಪೀತರಾಗ ಭಾವ ಬಂದಾಗ ಧ್ಯಾನ ಆಗುತ್ತೆ. ಈ ರೀತಿ 12 ಪ್ರಕಾರದ ತಪಗಳಿದೆ. ಅಧಿಕ ಚರ್ಚೆ ಮಾಡೋದು ಬೇಡ, ಸಮಯ ಕೂಡ ಆಗಿದೆ. ಇಷ್ಟು ವಿಚಾರ ಮಾಡಿ ಉತ್ತಮ ತಪಧರ್ಮದ ಯಾವ ಸ್ವರೂಪ ಇದೆ ಅದನ್ನು ತಿಳಿದು ತಪವನ್ನು ಅಣುರೂಪವಾಗಿ ಕೂಡ ನಮ್ಮ ಜೀವನದಲ್ಲಿ ನಾವು ತರೋಣ ಅನ್ನೋ ಭಾವನೆಯಿಂದ ಇಲ್ಲಿಗೆ ಚರ್ಚೆ ವಿರಾಮ.